ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ 7 ಗಂಟೆಗೆ ಸ್ನಾನ ಎಲ್ಲ ಆಗೋಗಿತ್ತು. ಸ್ನಾನ ಆಗಿ ಪೂಜೆ ಮಾಡಿ ಪುಳಿಯೋಗರೆ ತಿಂಡಿ ತಿನ್ಕೊಂಡು ಮತ್ತೆ ಅಂಗಡಿಗೆ ಒಂದು ತಿಂಡಿ ಕಳಿಸಿ. ಆವಾಗ ಅಂದರೆ ಇವತ್ತು ಒಂದು ಫ್ರೆಂಡ್ದು ಗೃಹ ಪ್ರವೇಶ ಐತೆ. ಹೋಗಬೇಕು, ಬಟ್ ಗೊತ್ತಿರಲಿಲ್ಲ, ನನಗೆ ರೆಡಿಯಾಗಿರಲಿಲ್ಲ. ಮತ್ತು ತಿರ್ಗಿ ಅಲ್ಲಿಂದ ಬಂದು ಬೇಗ ಪಟ ಅಂತ ಹೇಳಿ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿದ ಸ್ಕೂಲ್ ತಗೊಂಡು ಬಿಟ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಹೋಗಬೇಕು. ಸುಮಾರು ದಿನ ಆಗಿದೆ ಚಿಕ್ಕ ಪಾಪುಳು ಇರ್ತೀವಿ, ಈ ಥರ ಗಡ್ಡೆಗೆ ಹಾಕಬೇಕು, ಈ ಥರ ನೋಡಬೇಕು ಅಂದ್ಬಿಟ್ಟು ಎಲ್ಲ ಮಗನೇ ತೋರಿಸಿ ಮಗನೇ ನಿನ್ನ ಹೆಂಗೆ ಹಾಕಿಸ್ಕೊಳ್ಳೋದ್ರೆ ಬಟ್ಟೆ ಇವತ್ತು ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಕೊಂಡು ಹೆಂಗೆ ಕಾಣೋದು ನೋಡ್ತೀನಿ. ಚಿಕ್ಕ ಪಿನ್ನಿ ಪಾಪ ಮಾಡಿಬಿಟ್ಟಿನಿ ಇವತ್ತು. ಇದನ್ನ ಎಡ ಖುಷಿ ಮಾಡ್ಬಿಟ್ಟಿದ್ದೀನಿ. ಗಡ್ಡೆಗೊಂದು ಕೆನ್ನೆಗೊಂದು ಮುದ್ದುಗೆ. ಈ ಕಡೆ ನೋಡು, ಕ್ಯಾಮ್ರಾ ನೋಡಿ, ಇಲ್ಲಿ ನೋಡು, ಅವಾಗ ಥರ ಇತ್ತ. ಕರೆಕ್ಟಾಗಿ ತಲೆ ಬಚ್ಬೇಕಾರೆ ಸುಮ್ಮನೆ ಕಿತ್ತಪತಿ ಮಾಡೋದು ನೀನು. ಅದು ಮುಟ್ಟೋದು ಇದು ಮುಟ್ಟೋದು. ಹಾಂ, ನಾವು ಹೋಗಿ ಬರಗಣ್ಣ ಬಂದ್ಬಿಟ್ಟಿರ್ತೀನಿ ಆಯಿತಾ. ನೀ ಸ್ಕೂಲಿಂದ ಬರೋ ತನಕ ಬಂದಿರ್ತೀನಿ. ಜಡ ಹಾಕ್ಲೆ ಜೊಟ್ಟು ಹಾಕ್ಲೆ ಪಾಪು? ಸ್ವಲ್ಪ ಶಾರ್ಟ್ ಹೇರ್ ಕಟ್ ಮಾಡ್ಸೋ ಅಂತಂದ್ರೆ ಅವ್ರ ಪಪ್ಪಂಗೆ ಇಷ್ಟ ಅಲ್ಲ. ಬೇಡ ನನ್ನ ಮಗಳು ಲಾಂಗ್ ಜೊಟ್ಟಿರ್ಬೇಕು ಅಂತ ಫುಲ್ ಲೆಂತ್ಗೆ ಸಕ್ಕತ್ತಾಗಿ ಬೆಳೆದೈತೆ ಅವಳಿಗೆ. ಕಟ್ ಮಾಡ್ಸೋಕೆ ಬೇಜಾರು. ಬೇಡ ಬಿಡು, ಕಟ್ ಮಾಡ್ಸೋದು ಬೇಡ. ಚೆನ್ನಾಗದ ಹಿಂಗೆ. ಮತ್ತೆ ನೀನು ಸ್ನಾನ ಮಾಡಿಸ್ಕೊಳ್ಳೋದಲ್ಲ, ನಿಂಗೆ ಗುಂಡನೇ ಮಾಡಿಸ್ಬೇಕು. ಈಗ ನಾವು ಸ್ನಾನ ಮಾಡಿಸ್ಲೆ ಬುಂಡ ಮಾಡಿಸ್ಬಿಡವ. ಬುಂಡನೇ ಮಾಡಿಸ್ಬಿಡಿ ಬಿಡು. ಮತ್ತೆ ನೀ ಹೇಳ್ತೀಯಲ್ಲ ಸ್ನಾನ ಬೇಡ ಮಾಡ್ತಿದ್ದಿಲ್ಲ. ಬೆಳಗ್ಗೆ ಸ್ನಾನ ಮಾಡೋಕೆ ಸರ್ರಾಗಿ ನಾಲ್ಕು ಬಿಟ್ಟು ಕಜ್ಜಾಯ ತಿನ್ಕೊಂಡು ಆಮೇಲೆ ಸ್ನಾನ ಮಾಡಿಸ್ಕೊಂಡು ನಾನೇ ಶಾಂಪಾಕತ್ತೀನಿ ಅಂದು ನನ್ನ ಸ್ನಾನ ಮಾಡ್ಸೋಕೆ ಬಿಡ್ಲ ಸುಮ್ಮನೆ ಇಡ್ತೀನದು. ಹಾಂ, ನೀನು ಎಷ್ಟು ಅಕ್ಕನಷ್ಟು ದೊಡ್ಡವಳಾದ್ಮೇಲೆ ನಿನ್ನ ಸ್ನಾನ ಮಾಡೋದು. ಈಗ ನೀನು ಪಿನ್ನಿ ಪಪ್ಪನಲ್ವಾ, ಎಷ್ಟು ಅಕ್ಕ ದೊಡ್ಡವಳಗಳು ಅವು ಮಾಡ್ಕೊತಾಳ. ನೀನು ದೊಡ್ಡವಳ, ನೀನು ತಿರ್ಗಮ್ಮ ಹಿಂಗೆ ಕತ್ತಂಗೋದ. ಯಾಕಷ್ಟು ಕೆಳಗಡೆ ಬಕ್ಕಣೆ ಅಲ್ಲಿ ಮಾತಾಡ್ಸಲ್ಲ ಫೋನ್ಲಿ. ತಿರ್ಕೊಂಡು ಮಾತಾಡ್ಸಿ ಅಷ್ಟು ಗಂಟೆ ತಲೆ ಬಸ್ಬಿಟ್ಟು ಪಟ ಅಂತ. ಎಳ ಪಾಪು ಕೆನ್ನೆಗೆಲ್ಲ ಬಟ್ಟೆ ಕಕ್ಕೋತೀವಿ. ಎಳ ಪಾಪು ನಿನ್ನ ತಲೆ ಬಚ್ಚಗಂಟ ನಾನೇ ಒಂದು ರೌಂಡ್ ಸುತ್ತಬೇಕು. ಹಾಂ ಅಲ್ವಾ? ಇರು ಬೇಡ, ಅಲ್ಲಿ ಮಕ್ಕಳೆಲ್ಲ ಸ್ಕೂಲ್ ಕೊಡೋ. ನೀನು ಎಷ್ಟು ಓದೈತಿ ನಿಮ್ಮ? ಹಾಂ, ನೀನು ರೆಡಿ ಮಾಡಿ ಕಳ್ಸೋದೆ ಸರಿ ಇತ್ತಲ್ಲ. ನೀನು ಕಾರ್ಮೆಂಟ್ಗೆ ಹೋದ್ಮೇಲೆ ಬೇಗ ಎದ್ದೆ ರೆಡಿ ಅದೇ ನೀನು. ಕತ್ತಂತು ವ್ಯಾನ್ಗೆ ಹೋಗ್ಬೇಕಾರೆ ಏನು ಮಾಡೋದು ನಿನ್ನ? ನೀನು ಕ್ಯಾಮ್ರಾ ನೋಡು, ಗಂದಲ್ಲಿ ನೋಡಿ ಇದು ನೋಡು, ಅವಾಗ ಸರಿಯಾಗಿ ನೋಡುತ್ತೀವಿ. ನೋಡಿದೆ ನೋಡ್ತೀನಿ ನಾನು, ಅದು ನೋಡ್ತೀನಿ ನೋಡಿ, ನಾನು ಕರೆಕ್ಟಾಗಿ ಕಾಣ್ತಾ ಇಲ್ವಾ? ನೀನು ಕ್ಯಾಮ್ರಾ ನೋಡಬೇಕು, ಅವಾಗ ಸರಿ ಕಾಣುತ್ತೆ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಏನು? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜೊಟ್ಟೆಲ್ಲ ಬಿಚ್ಕೊಬಾರ್ದು, ಬರಗಂಟ ಹಂಗೆ ಇರಬೇಕು ಆಯಿತಾ? ಓಕೆ, ಭಾರತ ಬಿಚ್ಚಾಕ್ತಾನೆ. ನಾನು ಏಟು ಹಿಡಿತೀನಿ ನೋಡಿ. ಬೆಳಕಂಡೇನು ಮುಡಿದೆ ರಬ್ಬರ್ ಟೈಟ್ ಕೂಡ ಬಿಚ್ಚಾಕಲ್ಲ. ಸಾರಿ ಮಗ್ರೆ, ಎಲ್ಲ ತೋರಿಸು. ಎಲ್ಲ ಕಣ್ಬಿಡ್ಡ, ಕಣ್ಣು ನೋಡಿ, ಯಾಕೆ ಬಿಸಿಲು ಕಣ್ಬಿಡ್ನಾರೆ. ರೆಡಿ ನಡಿ ಮತ್ತೆ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಡೋದು. ಯಾಕಂತಂದರೆ ಸೀರೆ ನಾನು ನೈಟೇ ಗೊತ್ತಿದ್ರೆ ಫಂಕ್ಷನ್ ಅಂತಂತ ಸೀರೆ ಎಲ್ಲ ಪಿನ್ ಮಾಡಿ ಐರನ್ ಮಾಡಿ ಇಟ್ಕೊಳ್ಳೋದೆ. ನಂಗೆ ಬೆಳಿಗ್ಗೆ ಗೊತ್ತಾದ್ದು ಸಡನ್ನಾಗಿ ನನಗೆ ಹೋಗ್ಬೇಕಾದ್ರೆ ಸ್ಯಾರಿನ ಏನು
ಅರ್ಜೆಂಟಲ್ಲಿ ವೇರ್ ಮಾಡ್ಕೊಳಕ್ಕೆ ಬರಲ್ಲ, ಸ್ವಲ್ಪ ಟೈಮ್ ತಗೊಬಿಡ್ತೀನಿ. ಸೊ ಹಾಗಾಗಿ ಒಂದು ಗೃಹ ಪ್ರವೇಶ ತಾನೇ, ಇಲ್ಲೇ ನಮ್ಮೂರ ಪಕ್ಕನೇ ಇರೋದು. ಡ್ರೆಸ್ ಹಾಕೊಬಿಡ್ತೀನಿ, ಅದಕ್ಕೆ ಸೀರೆ ಹಾಕೊಳ್ಳಲ್ಲ. ಹಾಕೊಂಡಾಯ್ತಾ? ಬಾಯ್ ಮಾಡ್ಬಿಟ್ಟು ಬಾಯ್ ಮಗಳ ಎಲ್ರಿಗೂ ಎತ್ ಮಾಡಿತೀನಿ. ಬಾಯ್ ಫ್ರೆಂಡ್ಸನು ಬಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ಬಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ಬಾಯ್ ಬಾಯ್. ಇವ್ರು ಬಸ್ ತಗೊಂಡು ಬಿಟ್ಬಿಟ್ಟು ನಾನು ರೆಡಿ ಆಗಬೇಕು. ಟೈಮ್ ಆಗೋದು ಅಂಗಡಿ 10:30. ಹೇಳಪ್ಪ ತತ್ಬೇಕಂತ ಒಂದ್ಸತಿ ನಡಿ ನಾರದ ಮುದ್ದು ಇದು ನಡೆಯೋಕ್ಕಾಗಲ್ಲ ಮುದ್ದುಗ ಆತಲ್ಲ ಕಳ್ಳಿ ಕೌಲ್ಲ ಕವು. ಹಸುಗಳು ಹೆಂಗೆ ಸೌಂಡ್ ಮಾಡೋದಳು? ಹಸು ಹೆಂಗೆ ಸೌಂಡ್ ಮಾಡೋದು? ನನ್ನ ಮಗಳಿಗೆ ಸುಮಾರು ವರ್ಷನಾಗೋಗಿತ್ತು. ಅವಳು ಚಿಕ್ಕ ಪಾಪ ಆಗಿದ್ದಾಗ ಆವಾಗ ಕೆನ್ನೆಗೆ ಗಡ್ಡೆಗೆಲ್ಲ ಬಟ್ಟಿಡ್ತಿದ್ದು. ನಂಗೆ ತಿರ್ಗಿ ಹಂಗೆ ನೋಡಬೇಕು ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಹಾಕ್ಬಿಟ್ರಿ. ಅಷ್ಟೊತ್ತಿಗೆ ತುಂಬ ಕ್ಯೂಟಾಗಿ ಕಾಣಿಸ್ತೈತಿ. ನಾನು ಮುದ್ದು ಬಂಗಾರ ನಮಗೆ ದಿನ ಹಂಗೆ ಹಾಕಿಸ್ಕೊಂಡು. ಯಾಕಂದ್ರೆ ಹಾಂ ನಿನ್ನ ಅಲ್ಲೆಲ್ಲ ನೋಡ್ಕೊಳ್ತು ಮಿಸ್ಸು ಮಕ್ಕಳೆಲ್ಲ ನಗ್ತಾರೆ. ಇವತ್ತು ಯಾವುದಿದು ಪಿನ್ನಿ ಪಾಪ ಹೋಗ್ಬಿಟ್ಟೈತಲ್ಲ ಸ್ಕೂಲ್ಗೆ ಅಂತ. ನೀರು ಹಿಡಿತವ್ರೆ ಅಲ್ಲಿ. ಯಾವುದಿದು ಈಗ ಹುಟ್ರೆ ಪಾಪು ಥರ ಬಿಟ್ಟೈತೆ. ಇದು 6 ತಿಂಗಳು ಪಾಪು ಥರ ಕಾಣ್ತದಲ್ಲಪ್ಪ. ಇದೊಂದು ದೊಡ್ಡ ಪಾಪು ಇಲ್ಲ ಕಣ್ಬೇಕಂದ 3 ವರ್ಷದ ಪಿನ್ನಿ ಪಾಪು ಇದು ಅಲ್ಲಕ್ಕಂದಮ್ಮ. ಗಡ್ಡೆಗೆಲ್ಲ ಬುಟ್ಟಿಗೆ ಹೋಯ್ತದ ಸ್ಕೂಲ್ಗೆ ಹೋಯ್ತು. ಯಾವುದರಿಂದ ಮುದ್ದಿದು ಒಂದೊಂದ್ಸತಿ ನಡ್ಕ ಬತ್ತಿ, ಅವನೊಂದ್ಸತಿ ತತ್ತಮ್ಮನ ಜೀವ ತಿಂತೀಯಲ್ಲ. ತಿಂಡಿ ಮಾಡಿದ್ರೆ ನಾನು ಮಧ್ಯಾಹ್ನ ಬರಗಂಟ ನಾ ಬಂದ್ಬಿಟ್ಟಿರ್ತೀನಿ. ಆಯಿತಾ, ಊಟ ಮಾಡ್ಕೊಂಡು ಬರಬೇಕು. ನನ್ನ ಮಗಲ್ಲಿ ಕಿಟಕಿ ಬೇರೆ ತೆಗಿಸ್ಕೊಂಡಾಳೆ. ಇಲ್ಲ ಹತ್ತಿ ಇವ ನಾನು ನೋಡ್ಬೇಕು. ಇಲ್ಲಿ ಕಿಟಕಿ ನಾನು ಹೊರಗಡೆ ನೋಡ್ದಕ್ಕೆ ಅಲ್ಲನ್ನು ನೋಡ್ಬೇಕು ಅಲ್ಲಿ. ಸ್ಕೂಲಿಂದ ಅಲ್ಲಿ ಕಿಟಕಿ ತೆಗ್ದಿದ್ದೀನಿ. ಅಲ್ಲಿ ಕಿಟಕಿ ತೆಗಿಸ್ಬಿಟ್ಟು ಅಲ್ಲ ಸತ್ ಬಾಯ್ ಮಾಡ್ತಾವಳ. ಬಾಯ್ ಕಂದ ಬಾಯ್. ಒಳಗೊಂದು 20 ಸತಿ ಹಗ್ ಮಾಡ್ಬಿಟ್ಟು ಪಪ್ಪಿ ಕೊಟ್ಬಿಟ್ಟು ಕಳಿಸ್ತಾಳೆ. ಮತ್ತೆ ಇಲ್ಲೊಂದ್ಸತಿ ಬಾಯ್ ಬಾಯ್ ಮಾಡೋದು. ಬಾಯ್ ಮುದ್ದು ಬಾಯ್. ಕೆಳಗಡೆ ಇಳೀನು ಬಿದ್ದುಬಿಡ್ತೀಯ. ಬಾಯ್ ಕಂದ. ಕ್ರಿಸ್ಟಲ್ ಸ್ಟೋನ್ ಹಂಗೆ ಹೂವು ತಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಮನೆಯಿಂದ ಹೊರಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟೈಮ್ ಆಗೋಗಿತ್ತಲ್ಲ. ಅರ್ಜೆಂಟಲ್ಲಿ ಫಾಸ್ಟಾಗಿ ಬಂದುಬಿಟ್ವಿ. ಪಾಪನ ಬರಬೇಕಾದ್ರೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ವಿ. ಹೋಗೋ ತನಕ ಇರ್ತಾರೆ, ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ವಿ. ನಮ್ಮ ಫ್ರೆಂಡ್ದು ಗೃಹ ಪ್ರವೇಶ ಇದ್ದು. ಇಲ್ಲೇ ರಿವೀಲ್ ಮಾಡಿಸುವ ಅಂತ ಡೆಕೋರೇಷನ್ ಎಲ್ಲ ಸಖತ್ತ ಮಾಡಿಸೋರೆ. ಇದು ಹೊರಗಡೆ ಪಾರ್ಕಿಂಗು. ಅವ್ರಿನ್ನ ಗಿಫ್ಟ್ ಕಿಚ್ಚೋದಿಲ್ಲ, ಅವ್ರು ಇನ್ನೂ ಓಪನೇ ಮಾಡಿಲ್ಲ. ಕಂಗ್ರ್ಯಾಚುಲೇಷನ್. ಅಲ್ಲಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಅಪೃತ ಅವರ ಫ್ರೆಂಡು ಬನ್ನಿ ತೋಟಕ್ಕೆ ಬನ್ನಿ ಬರಲೇಬೇಕು ಅಂತ ಪಾಪ ಅವ್ರು ಹಿಂಸೆ ಮಾಡ್ತಾಯಿದ್ರು. ಹಂಗೆ ಮತ್ತು ಬಂದು ಅಲ್ಲೂ ಟೀಗಿ ಕೊಡ್ಕೊಂಡು ಅವರು ಏನೇನೋ ಪಾಪ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ಬದನೆಕಾಯಿ ಹಣ್ಣು, ನಿಂಬೆಹಣ್ಣು ಅಂತೆ, ಕಲ್ಲಂಗಡಿ ಹಣ್ಣು ಎಲ್ಲನೂ ಪಾಪ ತುಂಬಿಕೊಟ್ರು. ಇನ್ನೂ ಕಿತ್ಕೊಡ್ತೀನಿ ಅಂತಂತ ನಮ್ಗೆ ಹೊರಕ್ಕಾಗಲ್ವಲ್ಲ, ಬ್ಯಾಗ್ ಬೇರೆ ಹಿಡಿತಾ ಇಲ್ಲ. 2 ಸಾಕು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಎಲ್ಲ ತುಂಬಿ ಪಾಪ ಎಲ್ಲ ಪ್ಯಾಕ್ ಮಾಡ್ತವ್ರೆ. ಇಸ್ಕೊಂಡು ಬಂದ್ವಿ. ದಾರಿಲಿ ನೋಡಿದ್ದು
ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮನೆ ಇದು ಗಾಜನೂರು ಪಕ್ಕದಲ್ಲೇ ಬೀರಪ್ಪನ ದೇವಸ್ಥಾನ ಐತೆ ನೋಡಿ. ಬರ್ಬೇಕಾದ್ರೆ ಹಂಗೆ ಅದೊಂದು ಕ್ಲಿಪ್ ಇರಲಿ ಅಂತ ಕ್ಯಾಪ್ಚರ್ ಮಾಡಿದೆ. ಗಾಡೀಲಿ ಹೋಯ್ತಾ ಇದ್ವಲ್ಲ ನೀಟಾಗಿ ತೆಗಿಯೋಕ್ಕಾಗಿಲ್ಲ ಅದು. ಹಾಂ ಹಾಯ್ ಹಾಯ್ ಮುದು.